ನ್ಯೂಸ್ ಫಸ್ಟ್ ಈಗ ಬ್ರೇಕ್ ಮಾಡ್ತಿರುವಂತದ್ದು ಕರ್ನಾಟಕ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ಗೆಸ್ಟ್ ಸ್ಟೋರಿ ಅಂತ. ನಾಳೆ ಮಹತ್ವದ ಸುದ್ದಿಗೋಷ್ಠಿಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಮಾಜಿ ಪ್ರಧಾನಿ ದಿವಂಗತ ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೆ ಇದೆ. ಬಳಿಕ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ಮಾಡೋರಿದ್ದಾರೆ. ಇದಾದ ನಂತರ ಖುದ್ದಾಗಿ ಅವರೇ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾಶ್ರೀ. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿದ್ಯಾಶ್ರೀ, ರಾಜ್ಯ ರಾಜಕೀಯದ ಮಟ್ಟಕ್ಕೆ ಒಂದು ಬಿಗ್ಗೆಸ್ಟ್ ನ್ಯೂಸ್ ಇದು. ಯಾಕಂದ್ರೆ ಸಿದ್ದರಾಮಯ್ಯ ಅನ್ನುವಂಥ ಒಂದು ಶಕ್ತಿ ಈಗ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ ಅನ್ನುವಂಥದ್ದೇ ಆಗ್ತಿರುವಂತಹ ಒಂದು ಸುದ್ದಿ ಇದು. ಸೊ ಯಾವೆಲ್ಲ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಅಂಡ್ ನಾಳೆ ಸಿಎಂ ಅವರ ಟಿಪಿಯನ್ನ ಗಮನಿಸಿದಂತಹ ಸಂದರ್ಭದಲ್ಲಿ ಬೆಳಗ್ಗೆಯ ನಂತರ ಯಾವುದೂ ಕೂಡ ನಿಗದಿಯಾಗಿಲ್ಲ ಅಂಡ್ ಸುದ್ದಿಗೋಷ್ಠಿ ಕರೆಯಲಾಗಿದೆ, ಒಂದು ಮಹತ್ವದ ಸುದ್ದಿಗೋಷ್ಠಿ. ಸೊ ಅಲ್ಲಿ ಈ ಒಂದು ದೊಡ್ಡ ನಿರ್ಧಾರ ಹೊರಬೀಳುತ್ತಾ? ರಾಜ್ಯ ರಾಜಕಾರಣದ ಬಿಗ್ ನ್ಯೂಸ್ ಅನ್ನ, ಬಿಗ್ ಅಪ್ಡೇಟ್ ಅನ್ನ, ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನ್ಯೂಸ್ ಫಸ್ಟ್ ರಾಜ್ಯದ ಜನರ ಮುಂದಿಡ್ತಾ ಇರೋದು ರಾಹುಲ್. ಬೆಳಗ್ಗಿನಿಂದಾನು ದೆಹಲಿಯಲ್ಲಿ ನಡೀತಾ ಇದ್ದಂತಹ ರಾಜ್ಯ ರಾಜಕೀಯದ ಚದುರಂಗದ ಆಟದ ಬಗ್ಗೆ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಆಗಿ ಕವರೇಜ್ ಮಾಡ್ತು. ನ್ಯೂಸ್ ಫಸ್ಟ್ಗೆ ಸಿಕ್ಕಂತ ಉನ್ನತ ಮೂಲಗಳ ಮಾಹಿತಿ ಅಥವಾ ಮುಖ್ಯಮಂತ್ರಿಗಳ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಏನು ಅಂದ್ರೆ, ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಸಂಜೆ ಮ್ಯಾರಥಾನ್ ಸಭೆಯ ಬಳಿಕ ಕೆಸಿ ವೇಣುಗೋಪಾಲ್ ಅವರು ಹೇಳಿದ್ದೇನು, ರಾಜ್ಯ ಸಭೆ ಚುನಾವಣೆ ಹಾಗೆ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಚರ್ಚೆಯಾಗಿರೋದು. ಫಾರ್ ಹೆವನ್ ಸೇಕ್ ಯಾವುದೇ ರೀತಿಯ ಸ್ಪೆಕ್ಯುಲೇಷನ್ ಗಳನ್ನ ಮಾಡಬೇಡಿ ಅಂತ ಹೇಳಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಆದ್ರೆ ಅಸಲಿಯತ್ತು ಏನು, ಸಭೆಯಲ್ಲಿ ಚರ್ಚೆಯಾಗಿರೋದೇನು, ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನು? ಮ್ಯಾರಥಾನ್ ಸಭೆಯಲ್ಲಿ ಬಹುಪಾಲು ಸಭೆಯಾಗಿರೋದು ರಾಹುಲ್ ಸಿದ್ದರಾಮಯ್ಯ ಅವರ ಜೊತೆಗೆ. ಮೊದಲ ಹಂತದ ಸಭೆ ಸಿದ್ದರಾಮಯ್ಯ ಅವರ ಜೊತೆಗೆ, 1-to-1 ಮೀಟಿಂಗ್ ಸಿದ್ದರಾಮಯ್ಯ ಅವರ ಜೊತೆಗೆ. ಮಧ್ಯಾಹ್ನ ಊಟದ ಬಳಿಕ ಎಗೈನ್ ಸಭೆಯಾಗಿದ್ದು ಡಿಕೆ ಶಿವಕುಮಾರ್ ಅವ್ರ ಜೊತೆ ಅರ್ಧ ಗಂಟೆ ಏನೋ ಮಾತನಾಡಿದ್ರು. ಅದಾದ ಬಳಿಕ ಮತ್ತೆ ಸಭೆಯಾಗಿದ್ದು ಸಿದ್ದರಾಮಯ್ಯ ಅವರ ಜೊತೆಗೆ. ಆಗ್ಲೇ ನ್ಯೂಸ್ ಫಸ್ಟ್ ಹೇಳಿತ್ತು, ಸಿದ್ದರಾಮಯ್ಯ ಅವರ ಮನವೊಲಿಕೆಯ ಪ್ರಯತ್ನ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಆಗ್ತಾ ಇದೆ ಅಂತ ಹೇಳಿ. ಮನವೊಲಿಕೆ ಯಾರಿಗೆ ಮಾಡ್ತಾರೆ ಹೇಳಿ ರಾಹುಲ್? ಆಫರ್ನ ಕೊಟ್ಟು ಯಾರಿಗೆ ಕನ್ವಿನ್ಸ್ ಮಾಡಬೇಕು ಅವರಿಗೆ ಮನವೊಲಿಕೆ ಮಾಡುವಂತಹ ಪ್ರಯತ್ನ. ಕನ್ವಿನ್ಸ್ ಯಾಕೆ ಮಾಡಬೇಕು ಸಿದ್ದರಾಮಯ್ಯ ಅವರಿಗೆ? ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯೋದಕ್ಕೆ ಅವರಿಗೆ ಕನ್ವಿನ್ಸ್ ಮಾಡುವಂತಹ ಕೆಲಸ, ಬೇರೆ ಆಫರ್ಗಳನ್ನ ನೀಡುವಂತಹ ಕೆಲಸ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಮಾಡಿದ್ರು. ಖುದ್ದು ರಾಹುಲ್ ಗಾಂಧಿ ಅವರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ನಡೆಸಿ ಸಿದ್ದರಾಮಯ್ಯ ಅವರ ಮನವೊಲಿಸುವಂತಹ ಕೆಲಸವನ್ನ ಮಾಡಿದ್ರು. ಆಗ್ಲೇ ಇದೊಂದು ಸುಳಿವು ಸಿಕ್ಕಿತ್ತು, ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಡಬಹುದು ಅಂತ ಹೇಳಿ. ಅದಾದ ನಂತರ ರಾಹುಲ್ ರಾಜ್ಯ ಗಮನಿಸಿದೆ, ಸಭೆ ಮುಕ್ತಾಯ ಆಗುತ್ತೆ. ಕೆಸಿ ವೇಣುಗೋಪಾಲ್ ಅವರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಸಿದ್ದರಾಮಯ್ಯ ಅವರು, ಡಿಕೆ ಶಿವಕುಮಾರ್ ಅವರು ಎಲ್ಲರೂ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿದ್ದಂತಹ ಭಾವ, ಯಾವ ರಿಸಲ್ಟ್ ಅಲ್ಲಿ ಬಂದಿರಬಹುದು ಅಥವಾ ಯಾವ ನಿರ್ಧಾರ ಒಳಭಾಗದಲ್ಲಿ ಆಗಿರಬಹುದು ಇಂದಿರಾ ಭವನದಲ್ಲಿ ಅನ್ನೋದಕ್ಕೆ ಸಣ್ಣ ಸುಳಿವನ್ನ ಕೊಡ್ತು. ಸಿದ್ದರಾಮಯ್ಯ ಅವರ ಮುಖದಲ್ಲಿ ಅಂಥ ಉತ್ಸಾಹ ಇರಲಿಲ್ಲ, ಬಹಳ ಗಂಭೀರ ವತನದಲ್ಲಿದ್ದು ಸಿದ್ದರಾಮಯ್ಯ ಅವರು. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಯುದ್ಧ ಗೆದ್ದಂಥ ಉತ್ಸಾಹ, ಯುದ್ಧ ಗೆದ್ದಂಥ ಹುಮ್ಮಸ್ಸು ಕಾಣಿಸ್ತಾ ಇತ್ತು. ಈಗ ನಾವೇನ್ ಸ್ಪೆಕ್ಯುಲೇಟ್ ಮಾಡಿದ್ವೋ ಅದೆಲ್ಲವೂ ಕೂಡ ಬಹುತೇಕ ನಿಜ ಆಗಿದೆ. ನ್ಯೂಸ್ ಫಸ್ಟ್ಗೆ ಸಿದ್ದರಾಮಯ್ಯ ಅವರ ಆಪ್ತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಏನು ಅಂದ್ರೆ, ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಬಟ್ ರಾಜೀನಾಮೆ ಯಾವಾಗ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು. ಬಹುತೇಕ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ನಾಳೆಯ ಒಳಗೆ ಯಾವ ನಿರ್ಧಾರ ಆಗುತ್ತೆ, ಯಾವಾಗ ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದು ಬಹುತೇಕ ಕನ್ಫರ್ಮ್ ಆಗುವಂತಹ ಸಾಧ್ಯತೆ ಇದೆ. ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳು ಕೂಡ ಆಗ್ತಾ ಇವೆ. ರಾಹುಲ್, ನೀವಾಗಲೇ ಉಲ್ಲೇಖ ಮಾಡಿದ್ರಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎಂಟ್ರಿ ಆಗ್ತಾ ಇದೆ. ನಾಳೆ ರಾಜ್ಯಕ್ಕೆ ಬರ್ತಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ನಾಳೆ ರಾಜ್ಯಕ್ಕೆ ಬಂದು ಇಲ್ಲಿನ ಶಾಸಕರ ಜೊತೆಗೆ, ಇಲ್ಲಿನ ನಾಯಕರ ಜೊತೆಗೆ ಮುಂದೆ ಆಗಬೇಕಾದಂತಹ ಕ್ರಮಗಳು, ನೀವು ಯಾವುದೋ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ತೀರಿ, ಅದರಲ್ಲೂ ಸಿದ್ದರಾಮಯ್ಯ ಅವರಂತಹ ನಾಯಕನನ್ನ ಸಿಎಂ ಪಟ್ಟದಿಂದ ನೀವು ಕೆಳಗಿಳಿಸ್ತಾ ಇದ್ದೀರಿ. ಕೊಟ್ಟಂತಹ ವಾಗ್ದಾನ ಜೊತೆಗೆ ಮುಂಬರುವಂತಹ ವಿಧಾನಸಭಾ ಚುನಾವಣೆ ಇನ್ 2 ವರ್ಷಗಳಲ್ಲಿ
ಆ ಎಲ್ಲ ಕಾರಣಕ್ಕಾಗಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದೀರಿ, ನಾಯಕತ್ವ ಬದಲಾವಣೆಗೆ ನೀವು ಕೈ ಹಾಕ್ತಾ ಇದ್ದೀರಿ ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಬೆಳವಣಿಗೆಗಳನ್ನ ಸೂಪರ್ವೈಸ್ ಮಾಡುವಂತಹ ಕೆಲಸ ಅಥವಾ ಅವುಗಳ ಮೇಲುಸ್ತುವಾರಿಯನ್ನ ನೋಡ್ಕೊಳ್ಳುವಂತಹ ಕೆಲಸ ಅದನ್ನ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಆ ಕಾರಣಕ್ಕಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎಂಟ್ರಿ ನಾಳೆ ಆಗ್ತಾ ಇದೆ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯೂಸ್ ಫಸ್ಟ್ ಆಗ್ಲೇ ಏನ್ ಆಫರ್ನ ಕೊಡಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಅನ್ನೋದನ್ನ ಹೇಳುವಂತಹ ಕೆಲಸ ಮಾಡ್ತು. ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸೀಟ್ನಿಂದ ಇಳಿಯುವಂತೆ ಸೂಚನೆಯನ್ನ ಕೊಟ್ಟಿರುವಂತಹ ಅಥವಾ ಮನವೊಲಿಕೆ ಮಾಡಿರುವಂತಹ ರಾಹುಲ್ ಗಾಂಧಿ ಅವರು ಯಾವ ಆಫರ್ಗಳನ್ನ ಇಟ್ಟಿದ್ದಾರೆ? ಬಹಳ ಪ್ರಮುಖವಾಗಿ ನ್ಯೂಸ್ ಫಸ್ಟ್ಗೆ ಲಭ್ಯವಾದಂತಹ ಮಾಹಿತಿ ಇನ್ಸೈಡ್ ಡೀಟೇಲ್ಸ್. ಒಂದು, ರಾಜ್ಯಸಭೆಯ ಆಫರ್ನ ನೀಡಲಾಗಿದೆ. ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡೋದು. 4 ಸ್ಥಾನಗಳಿಗೆ ಏನು ರಾಜ್ಯಸಭಾ ಚುನಾವಣೆ ಜೂನ್ 18ನೇ ತಾರೀಕು ನಡೀತಾ ಇದೆ. ಅದರಲ್ಲಿ 1 ಸ್ಥಾನ ಖರ್ಗೆ ಅವರಿಗೆ ಅಂತಂದ್ರು, ಇನ್ನೂ 2 ಸ್ಥಾನ ಕಾಂಗ್ರೆಸ್ ಬಳಿ ಉಳ್ಕೊಳ್ಳುತ್ತೆ. ಅದರಲ್ಲಿ ಸಿದ್ದರಾಮಯ್ಯ ಅವರನ್ನ ರಾಜ್ಯಸಭೆಗೆ ಕಳುಹಿಸುವಂತಹ ಪ್ಲಾನ್ ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿದ್ದಾರೆ. ಮತ್ತೊಂದು ಆಫರ್ನ ಸಿದ್ದರಾಮಯ್ಯ ಅವರಿಗೆ ನೀಡಲಾಗಿತ್ತು. ಅದೇನು ಅಂದ್ರೆ ಸಿದ್ದರಾಮಯ್ಯ ಅವರ ಪುತ್ರನಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಬಲವಾದಂತಹ ಸ್ಥಾನವನ್ನ ಕೊಡೋದು, ಒಂದು ಗಟ್ಟಿಯಾದಂತಹ ಸ್ಥಾನವನ್ನ ಕೊಡೋದು. ಹೇಗೆ ಅಂತಂದ್ರೆ MLC ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಡಿಸಿಎಂ ಸ್ಥಾನದ ಆಫರ್ನ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗಿತ್ತು. ಬಟ್ ಅದಾದಂತಹ ನಂತರದಲ್ಲಿ ನ್ಯೂಸ್ ಫಸ್ಟ್ಗೆ ಸಿಕ್ಕಂತಹ ಮಾಹಿತಿ ಏನು? ಆ ಸಭೆಯಲ್ಲೇ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಆಫರ್ನ ಸಿದ್ದರಾಮಯ್ಯ ಅವರು ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ತು. ಅದಾದ ಬಳಿಕ KJ ಜಾರ್ಜ್ ಅವರ ನಿವಾಸಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯ ಅವರು. ಇಲ್ಲಿಂದ ಹೋಗುವಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರ ಜೊತೆಗೆ ಡಜನ್ಗೂ ಹೆಚ್ಚಿಗೆ ಸಚಿವರು ಹೋಗಿದ್ರು. KJ ಜಾರ್ಜ್ ಅವರ ನಿವಾಸದಲ್ಲಿ ಸಭೆಯಾಗುತ್ತೆ ದೆಹಲಿನಲ್ಲಿ. MB ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, HC ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಬೈರತಿ ಸುರೇಶ್, BK ಹರಿಪ್ರಸಾದ್, ಹಿರಿಯ ನಾಯಕರು ಅವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಆ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ತಮಗೆ ಕೊಟ್ಟಿರುವಂತಹ ಸೂಚನೆ, ಹೈಕಮಾಂಡ್ ನಾಯಕರು ತಮಗೆ ಕೊಟ್ಟಿರುವಂತಹ ಸೂಚನೆ, ಆ ಸೂಚನೆಯನ್ನ ತಮ್ಮ ಆಪ್ತ ಬಳಗಕ್ಕೆ ಕನ್ವೆ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಕನ್ವೆ ಮಾಡುವಂತಹ ಸಂದರ್ಭದಲ್ಲೂ ಸಿದ್ದರಾಮಯ್ಯ ಅವರ ನಿಲುವು ಒಂದೇ ಆಗಿತ್ತು. ಯಾವುದೇ ಕಾರಣಕ್ಕೂ ಹೈಕಮಾಂಡ್ ಕೊಟ್ಟಂತಹ ಆಫರ್ನ ನಾನು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ನಾವು ಹಿಂದೆನೂ ಗಮನಿಸಿದ್ದೀವಿ, ಹಲವು ಬಾರಿ ಆನ್ ರೆಕಾರ್ಡ್ ಹೇಳಿದವರು ಸಿದ್ದರಾಮಯ್ಯ ಅವರು, ನನಗೆ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಆಸಕ್ತಿ ಇಲ್ಲ ಅಂತ ಹೇಳಿ. ಈ ಹಿಂದೆಯೂ ಸಿದ್ದರಾಮಯ್ಯ ಅಂತ ಒಬ್ಬ ಮುತ್ಸದ್ದಿ ನಾಯಕನನ್ನ ರಾಷ್ಟ್ರ ರಾಜಕಾರಣಕ್ಕೆ ಸೆಳೆಯುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿತ್ತು. ಬಟ್ ಆ ಸಂದರ್ಭದಲ್ಲೂ ಆ ಆಫರ್ನ ತಿರಸ್ಕರಿಸಿದವರು ಸಿದ್ದರಾಮಯ್ಯ. ನನಗೆ ರಾಜ್ಯ ರಾಜಕಾರಣ ಸಾಕು, ನಾನು ರಾಷ್ಟ್ರ ರಾಜಕಾರಣಕ್ಕೆ ಬರೋದಿಲ್ಲ ಅಂತ ಹೇಳಿ. ಈಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಡುವುದಕ್ಕೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಂತಹ ಸಂದರ್ಭದಲ್ಲೂ ರಾಜ್ಯಸಭೆಗೆ ಬರೋದಕ್ಕೆ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ರಾಜ್ಯಸಭೆಯ ಆಫರ್ ನನಗೆ ಬೇಡ, ನನ್ನ ಪುತ್ರನಿಗೂ DCM ಆಫರ್ ಬೇಡ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಈ ನಿಲುವಿಗೆ ಬಂದಿದ್ದಾರೆ. ತಮ್ಮ ಆಪ್ತ ಸಚಿವರ ಜೊತೆ KJ ಜಾರ್ಜ್ ಅವರ ನಿವಾಸದಲ್ಲಿ ಚರ್ಚೆಯನ್ನ ಮಾಡಿದ ಬಳಿಕವೂ ಕೂಡ ಸಿದ್ದರಾಮಯ್ಯ ತಮ್ಮ ಈ ನಿಲುವಿಗೆ ಬದ್ಧರಾಗಿದ್ದಾರೆ ಅನ್ನೋದು ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ದೆನ್ ಒಂದು ಡಿಸಿಷನ್ ಅಂತೂ ಆಗಿದೆ ಅನ್ನೋದು ಬಹಳ ಕನ್ಫರ್ಮ್ ಆಗ್ತಾ ಇದೆ ರಾಹುಲ್. ಅದೇನು ಅಂದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಹೈಕಮಾಂಡ್ ನಾಯಕರು ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಳಗ್ಗಿನಿಂದ ಆದಂತಹ ಮ್ಯಾರಥಾನ್ ಸಭೆಯಲ್ಲಿ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ, ಸಿದ್ದರಾಮಯ್ಯ ಅವರನ್ನ ಮನವೊಲಿಕೆ ಮಾಡುವಂತಹ ಪ್ರಯತ್ನ ಬಹಳ ದೊಡ್ಡ ಮಟ್ಟದಲ್ಲಾಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದ್ರೂ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡುವಂತಹ ಸಾಧ್ಯತೆ ಇದೆ. ಇದು ನ್ಯೂಸ್ ಫಸ್ಟ್ಗೆ ಮುಖ್ಯಮಂತ್ರಿಗಳ ಆಪ್ತ ವಲಯದಿಂದ ಲಭ್ಯವಾಗ್ತಾ ಇರೋ ಮಾಹಿತಿ ರಾಹುಲ್. ರೈಟ್ ವಿದ್ಯಾಶ್ರೀ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನಿಮ್ಮ ಪರವಾಗಿ